ಧನುರಾಶಿ ಆರ್ಥಿಕವಾಗಿ ನಿಮಗೆ ಯಾವ ತೊಂದರೆಯೂ ಇಲ್ಲ. ಎಲ್ಲ ಬದಲಾವಣೆಗಳು, ಧನಾತ್ಮಕವಾದಂತಹ ಒಂದು ಉತ್ಕರ್ಷ ನಿಮಗೆ ಆಗುವಂತಹ ದಿವಸ. ನೌಕರಿ ಅಥವಾ ವೃತ್ತಿಯ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ನೀವು ಮಾಡಿಕೊಳ್ತಕ್ಕಂತಹ ತಪ್ಪಿನಿಂದಲೇ ತೊಂದರೆಗಳು ಸಂಭವಿಸ್ತಕ್ಕಂಥದ್ದು. ಹಾಗಾಗಿ ಆ ರೀತಿಯ ತಪ್ಪುಗಳು ಬೇಡ. ವಿವೇಚನೆ ಇರಲಿ. ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಹೆಜ್ಜೆಯನ್ನಿಡುವಾಗಲೂ ಕೂಡ ನಿಮ್ಮದೇ ಆದಂತಹ ಸರಿಯಾದ ಚಿಂತನೆಗಳು ಇರಲಿ ಅಂತ ಅರ್ಥ. ಕುಟುಂಬದವರಿಗೆ ನೀವು ಕುಟುಂಬ ನಿರ್ವಹಣೆಗೋ ನಿಮ್ಮ ವೈಯಕ್ತಿಕವಾದಂತಹ ಖರ್ಚಿಗೋ ಪಡಿತಾ ಇದ್ದಂತಹ ಹಣ ಏನಿದೆ ಅದು ನಿಂತು ಹೋಗ್ಬೋದು. ಅದು ನೀವೇ ಮಾಡಿಕೊಳ್ಳುವಂತಹ ತಪ್ಪು ಅಂತ ಅರ್ಥ. ಹಣದ ವಿಚಾರದಲ್ಲಿ ತುಂಬ ಒತ್ತಡಗಳು ಉಂಟಾಗತ್ತೆ. ವಿದ್ಯಾರ್ಥಿಗಳಿಗೆ ಖರ್ಚಿಗೆ ಸಿಗ್ತಕ್ಕಂತಹ ಹಣ ತಪ್ಪು ಹೋಗ್ಬೋದು, ನಿಂತು ಹೋಗ್ಬೋದು. ಇದರ ಬಗ್ಗೆ ಗಮನ ಇರಲಿ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಆರ್ಥಿಕವಾದ ಯಾವ ಸಂಕಷ್ಟ ಬಂದರೂ ಕೂಡ ಅದನ್ನು ಸರಿದೂಗಿಸ್ತಕ್ಕಂತಹ, ಅದನ್ನು ನೀಗಿಸ್ತಕ್ಕಂತಹ ಶಕ್ತಿಯನ್ನು ಕೊಡಲಿ. ಶುಭವಾಗಿ. ಮಕರ ರಾಶಿ ಸಮಾಜದಲ್ಲಿ ಯಾವುದು ಬಣ್ಣವಾಗಿ ಕಾಣುತ್ತೋ ಅವೆಲ್ಲವೂ ಕೂಡ ನಮ್ಮನ್ನು ಉದ್ಧಾರ ಮಾಡಬಹುದು, ಅದರಿಂದ ನಮಗೆ ಅನುಕೂಲವಾಗತ್ತೆ ಅನ್ನುವಂತಹ ವಿಚಾರ ಇದೆಯಲ್ಲ, ಅದು ಕೇವಲ ಭ್ರಮೆ ಮಾತ್ರ. ಸತ್ಯವನ್ನು ಅರಿತು ನೀವು ನಿಮ್ಮ ಪ್ರಯತ್ನವನ್ನು ಮಾಡಿ, ಗುರಿ ಸಾಧನೆಯ ಬಗ್ಗೆ ನಿಮ್ಮ ಪ್ರಯತ್ನಗಳಿರಲಿ. ಅದು ನಿಮಗೆ ಅನುಕೂಲವನ್ನು ಮಾಡುತ್ತೆ. ನಿಮ್ಮ ಜೀವನ ಶೈಲಿಯ ಬದಲಾವಣೆಗೆ ಮುಂದಾಗಿ ಯಾವ ವಿಷಯದಲ್ಲಿ ನಿಮಗೆ ದೌರ್ಬಲ್ಯ ಇದೆಯೋ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಬದಲಾಯಿಸ್ತಕ್ಕಂಥದ್ದು, ಕೈ ಬಿಡುವಂಥದ್ದು, ಆ ಸಂದರ್ಭಕ್ಕನುಗುಣವಾಗಿ, ಆ ವಿಷಯಕ್ಕನುಗುಣವಾಗಿ ನಿರ್ಧಾರಗಳಾಗ್ತಾ ಹೋಗಲಿ. ನೀವು ನಿಮ್ಮ ತನವನ್ನು ಬಿಟ್ಟು ನಡ್ಕೊಳ್ಬೇಡಿ. ಯಾವುದೋ ಆಸೆಗೋಸ್ಕರವಾಗಿ ನಿಮ್ಮನ್ನು ನೀವು ಮಾರಾಟ ಮಾಡ್ಕೊಳ್ತಕ್ಕಂಥದ್ದು ಬೇಡ. ನಿಮ್ಮ ಸ್ಥಾನ, ನಿಮ್ಮ ಗೌರವ ಹಾಗೆ ಉಳೀಲಿ ಅನ್ನುವಂಥದ್ದು. ನಿಮ್ಮ ವ್ಯವಹಾರವನ್ನು ಬೇರೆಯವರ ವ್ಯವಹಾರಕ್ಕೆ ಹೋಲಿಸಬೇಡಿ. ನೀವು ನೀವೇ, ಬೇರೆಯವರು ಬೇರೆಯವರೇ. ಆ ಭಾವನೆ ನಿಮಗಿರಲಿ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಜೀವನದಲ್ಲಿ ಸತ್ಯ ಸಾಧನ, ಸತ್ಯ ಶೋಧನ ಮುಖ್ಯವಾಗಿ. ಸನ್ಮಾರ್ಗದಲ್ಲಿ ನಡೆದು ಸತ್ಯವನ್ನೇ ನಾನು ಸಾಧಿಸ್ತೀನಿ, ಒಳ್ಳೆಯದನ್ನೇ ನಾನು ಮಾಡ್ತೀನಿ ಅನ್ನುವಂತಹ ಸಾಧನಾ ಮನೋಭಾವ ಇರಲಿ. ಹಾಗೆ ಯಾವುದು ನಿಜ ಅನ್ನುವಂತಹ ಸತ್ಯ ಶೋಧನೆಯನ್ನು ಮಾಡ್ತಾ ಹೋಗಿ. ಸತ್ಯದ ಜೊತೆಯಲ್ಲಿ ಸುಳ್ಳು ಸುಮಾರು ಸೇರಿ ಹೋಗಿರುತ್ತೆ. ಸುಳ್ಳು ಯಾವುದು, ಸತ್ಯ ಯಾವುದು ಅನ್ನುವಂಥದ್ದು ಗೊತ್ತೇ ಆಗದೇ ಇರುವಂತಹ ಸಂದರ್ಭಗಳನ್ನೂ ಕೂಡ ನಾವು ನೋಡ್ತಾ ಇರ್ತೀವಿ. ಆದರೆ ನೀವು ಸತ್ಯ ಶೋಧನೆಯನ್ನು ಮಾಡಬೇಕು. ಒಳ್ಳೆಯದು ಯಾವುದು ಅನ್ನುವಂಥದ್ದನ್ನು ತಿಳಿಬೇಕು ಅಂತ ಅರ್ಥ. ಆಸ್ತಿಯ ಖರೀದಿ ಅಥವಾ ಮಾರಾಟ, ಇದರಿಂದ ಲಾಭ ಸಿಕ್ಕುವಂಥದ್ದಿದೆ. ಎಲ್ಲೂ ಕೂಡ ನಾಸ್ತಿಕತೆ ಬೇಡ. ಆಸ್ತಿಕತೆಯನ್ನು ಬಲವಂತವಾಗಿ ಹೇರುವಂಥದ್ದು ಅಂತ ಹೇಳಿ ಅಲ್ಲ, ನಾಸ್ತಿಕತೆ ಬೇಡ. ಇದರ ಅರ್ಥ ಏನು ಅಂತಂದರೆ, ದೇವರ ಬಗ್ಗೆನೋ, ಪುನರ್ಜನ್ಮದ ಬಗ್ಗೆನೋ, ಪೂರ್ವಜನ್ಮದ ಬಗ್ಗೆನೋ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು. ಆಯಿತು, ಅದು ನಿಮ್ಮ ವೈಯಕ್ತಿಕವಾದ ವಿಚಾರ. ನಂಬಿರುವವರ ಮನಸ್ಸನ್ನು ಯಾಕೆ ಹಾಳು ಮಾಡ್ತೀರಿ? ಅದು ಬೇಡ. ನಿಮಗೆ ನಂಬಿಕೆ ಇಲ್ವಾ, ಅದು ನಿಮ್ಮ ವೈಯಕ್ತಿಕವಾದಂತಹ ವಿಚಾರ. ಬೇರೆಯವರು ನಂಬಿ ನಡೀತಾ ಇದ್ದಾರೆ, ಅವರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಇದನ್ನು ಮಾಡೋದಿಲ್ಲ, ಇದು ತಪ್ಪಾಗತ್ತೆ ಅಂತ ಅರ್ಥ. ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಬೇಕಾದಂಥದ್ದು. ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ, ನಮ್ಮ ಭವಿಷ್ಯ ಏನು, ಹೇಗೆ, ಅದರ ವಿಚಾರಗಳಿರಲಿ. ಕಾನೂನಿನ ಚೌಕಟ್ಟಿನ ಒಳಗಡೆ ನಿಮ್ಮ ವ್ಯವಹಾರವನ್ನು ನಡೆಸಿ. ಯಾರಿಗೂ ಹೆದರಬೇಕಾದ್ದಿಲ್ಲ. ನ್ಯಾಯಸಮ್ಮತವಾದಂತಹ ವ್ಯವಹಾರವನ್ನು ಮಾಡುವಾಗ ಯಾರಿಗೆ ಯಾಕೆ ಹೆದರಬೇಕು? ಕಾನೂನನ್ನು ಮೀರಿದರೆ, ವಾಮಮಾರ್ಗವನ್ನು ಅನುಸರಿಸಿದರೆ ಯಾವ ಕ್ಷಣದಲ್ಲಿ ಏನೋ ಎಂಬುದಾಗಿ ಹೆದರಬೇಕು. ಇಲ್ಲದೇ ಇದ್ದರೆ ಯಾಕೆ ಹೆದರಬೇಕು ಅನ್ನುವಂಥದ್ದು. ಜೀವನದಲ್ಲಿ ಸಾಧಕರ, ಸಾಧುಗಳ ಜೀವನ ಚರಿತ್ರೆಯನ್ನು ಓದಬೇಕು. ಹೇಗಿದ್ದವರು, ಯಾವ ರೀತಿಯಲ್ಲಿ ಬದಲಾವಣೆ ಹೊಂದಿದರು, ಅವರ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದ್ದರೂ ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಅಥವಾ ನಿರ್ಲಿಪ್ತತೆಯನ್ನು ಕಾಣಬೇಕು. ಈ ಸಮಾಜದ ಗೋಜೆ ಬೇಡ ಅಂತ ಹೇಳಿ ಹೊರಹೋದಂಥವರು ಎಷ್ಟು ಜನ ಇದ್ದಾರೆ. ಹಾಗಂತ ಸನ್ಯಾಸಿಗಳಾಗಬೇಕು ಅಂತ ಉಪದೇಶ ಅಲ್ಲ ಇದು. ಸರಿತಪ್ಪುಗಳ ವಿವೇಚನೆ ಸಕಾಲದಲ್ಲಿ ಆಗಬೇಕು ಅಂತಕ್ಕಂತಹ ಕಿವಿಮಾತಷ್ಟೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಮಾಜಿಕವಾಗಿ ಜನ ನಿಮ್ಮನ್ನು ಮೆಚ್ಚಿಕೊಳ್ತಾರೆ. ಸಮಾಜದ ದೃಷ್ಟಿಯಲ್ಲಿ ನೀವು ಒಳ್ಳೆಯವರು. ಅದು ಸರಿನಾ ಅಂತ ಹೇಳಿ ನೀವು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕಾಗತ್ತೆ. ವ್ಯವಹಾರದಲ್ಲಿ ಅತಿಯಾದಂತಹ ಬುದ್ಧಿವಂತಿಕೆ, ಜಾಣ್ಮೆ ನಿಮಗೆ ಅನುಕೂಲವನ್ನು ತರುತ್ತೆ. ವ್ಯಾವಹಾರಿಕವಾಗಿ ಹಣದ ವಿಚಾರ ಬಂತು ಅಂತಂದರೆ
ನಿಮಗಿರತಕ್ಕಂತಹ ಬುದ್ಧಿವಂತಿಕೆ, ನಿಮಗಿರತಕ್ಕಂತಹ ಜಾಣ್ಮೆ, ದುಡ್ಡು ಕಾಸಿನ ವಿಚಾರದಲ್ಲಿ ಈ ದಿವಸ ಮೋಸ ಆಗೋದಕ್ಕೆ, ತೊಂದರೆ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಹೆಚ್ಚು ರಕ್ತದೊತ್ತಡ ಇರತಕ್ಕಂಥವರು ಸ್ವಲ್ಪ ಗಮನವನ್ನು ಹರಿಸಬೇಕು. ಸಂಬಂಧಿಕರಲ್ಲಿ ವಿಶೇಷವಾದಂತಹ ಒಲವು ಮೂಡುತ್ತೆ. ಎಷ್ಟೋ ದಿವಸಗಳಿಂದ ಮಾತಾಡಿಸಿರೋದಿಲ್ಲ ಅಥವಾ ಎಷ್ಟೋ ವರ್ಷಗಳಾಗಿರುತ್ತೆ. ಇವತ್ತು ಅದು ಏನೋ ಇದ್ದಕ್ಕಿದ್ದ ಹಾಗೆ ಅವರ ಜ್ಞಾಪಕವಾಗುತ್ತೆ. ಅವ್ರನ್ನ ನೋಡಬೇಕು ಅಂತಲೋ, ಮಾತಾಡಿಸ್ಬೇಕು ಅಂತಲೋ, ನಮ್ಮ ಮನೆಗೆ ಕರಿಬೇಕು ಅಂತಲೋ ಈ ಮನಸ್ಸು ಬರುವ ಸಾಧ್ಯತೆಗಳೇ ಇದೆ ಅಂತ ಹೇಳಿ ಅರ್ಥ. ಎರಡೆರಡು ಕೆಲಸಗಳನ್ನು ಒಟ್ಟಿಗೆ ಮಾಡಬೇಡಿ. ಯಾವುದೂ ಕೂಡ ಆ ಕೆಲಸದ ಗುಣಮಟ್ಟವನ್ನು ಸರಿ ಮಾಡಲಿಕ್ಕೆ ಆಗದೇ ಇರೋ ಹಾಗೆ ಆಗಿಬಿಡುತ್ತೆ. ಎಚ್ಚರಿಕೆ ಇರಲಿ. ದೇವಿಯ ಆರಾಧನೆ, ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.